ಹಲೋ ಎವ್ರಿವನ್. 24ನೇ ಪ್ರಶ್ನೆಯನ್ನ ನೋಡೋಣ. ರೋಧಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. 4 ಆಯ್ಕೆಗಳನ್ನ ಓದಿ ಈ ಹೇಳಿಕೆಗಳಲ್ಲಿ ಯಾವುದು ರೋಧಕ್ಕೆ ಸಂಬಂಧಿಸಿದಂತ ಹೇಳಿಕೆ ಆಗಿದೆ ಅನ್ನೋದನ್ನ ನಾವಿಲ್ಲಿ ಉತ್ತರಿಸಬೇಕು. ರೋಧವು ವಿಭವಾಂತರಕ್ಕೆ ನೇರಾನುಪಾತದಲ್ಲಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ರೋಧವು ವಿಭವಾಂತರಕ್ಕೆ ವಿಲೋಮಾನುಪಾತದಲ್ಲಿ ಮತ್ತು ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿ ಇರುತ್ತದೆ. ರೋಧವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ನೇರಾನುಪಾತದಲ್ಲಿ ಇರುತ್ತದೆ. ಹಾಗೆ 4ನೇ ಆಯ್ಕೆ, ರೋಧವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ನಾವು ಓಮ್ಸ್ನ ನಿಯಮದ ಪ್ರಕಾರ, ಓಮ್ಸ್ನ ನಿಯಮ ಏನ್ ಹೇಳುತ್ತೆ? V ಸಮ IR. ನಾವು ಇಲ್ಲಿಂದ ರೋಧಕ್ಕೆ ಈ ಸೂತ್ರವನ್ನ ಬರ್ಕೊಂಡ್ರೆ ಅದು V/I ಅಂತ ಬರುತ್ತೆ ನಮ್ಗೆ. ಹೌದಾ? ಅಂದ್ರೆ ರೋಧ ವಿಭವಾಂತರಕ್ಕೆ ನೇರಾನುಪಾತದಲ್ಲಿ ಇದೆ, ಹಾಗೆ ಅದು ವಿದ್ಯುತ್ ಪ್ರವಾಹಕ್ಕೆ ವಿಲೋಮಾನುಪಾತದಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ.